ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀನಿ. ಸಂಜೆ ಹಳೆಗೈತಿ, ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಸಂಜೆ ನೋಡ್ರಿ, ಟೈಮ್ ಎಷ್ಟಾಗೈತಂದ್ರೆ 6:30 ಆಗೈತ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನಮ್ಮ ರಚ್ಚು ಬರೀ ತೋರಿಸ್ತೀನಿ ಏನು ಮಾಡತ್ತ ಅಂತೇಳಿ. ಎಲ್ಲ ರೀ ನನಗೆ ಕಾಣಲ್ಲ ನೋಡ್ರಿ. ಹಾಯ್ ರಚ್ಚು, ರೆಡಿ ಆಗತ್ತಾಳ್ರಿ, ಮೇಕಪ್ ಮಾಡ್ಕೊಳಗತ್ತಾಳ್ರಿ. ಯಾವಾಗ ನೋಡಿದ್ರೆ ಭೀ ಹಿಂಗೆ ಮಾಡ್ತಾಳ್ರಿ. ಹಿಂಗೆ ಏನರ ನಾವು ತೆಲಿಯ ತಿಕ್ಕೊಳ್ತೀವಲ್ರಿ ಕರಂಡಿ ಮೇಲೆ ಮತ್ತು ನೆತ್ಕೆರೆ, ಅವಾಗ ಇದು ಮಾಡ್ತಾಳ್ರಿ. ಇಲ್ಲಿ ನೋಡ್ರಿ ನಮ್ಮ ಸೋನಿ ಜಸ್ಟ್ ಇನ್ನೇ ಚಹಾ ಮಾಡಿದ್ದೇವ್ರಿ. ಚಹಾ ಕುಡಿದು ಹಾಲಿಗೆ ಹಾಕಿದ್ದೆ, ಅದಕ್ಕೆ ಹಾಲು ಕುಡ್ದು ಬಂದು ಇಲ್ಲಿ ಕುರ್ಚಿ ಮೇಲೆ ಕೂತ್ಬಿಟ್ಟೈತ್ರಿ. ಅದಂತ್ರ ಅದ್ರದ್ದು ಏನು ಕೆಲಸ ಇಲ್ಲ ನೋಡ್ರಿ, ಸುಮ್ಮ ಕುಂದ್ರದು ಇಳಿತು. ಮತ್ತು ಏನು ಮಾಡತ್ತಿದ್ರಿ ರಚ್ಚು? ಇವತ್ತು ಹಚ್ಕೊಳತ್ತಿದಿ? ಇವತ್ತು ಹಚ್ಕೊಳತ್ತಾಳ್ರಿ ಫ್ರೆಂಡ್ಸ್. ಇಲ್ಲ ನೋಡ್ರಿ, ಏನು ತೊಂದಿರಾ? ತೊಗೊಂಡಿದ್ರಿ ಕಳ್ಳಿನ ನೋಡಿನಿ, ಅಲ್ಲಿ ಇದ್ದೋದ ನೋಡೋಣ. ಯವ್ವ, ಹಾಂ ತೊಗೊಂಡೆಲ್ಲಿ ಇದು ರೊಕ್ಕ ತೊಗೊಂಡವ್ರಿ ಫ್ರೆಂಡ್ಸಿಗೆ. ಇಲ್ಲಿ ಬರೀ ತೋರಿಸ್ತೀನಿ ನೋಡ್ರಿ. ರೀ ರೊಕ್ಕ ತೋರಿಸು ಈಗ ರೀ. ಅಲ್ಲಿ ಕನ್ನಡಿ ಬಲ್ಲಿ ಇತ್ತು ರೀ, ಅಲ್ಲಿದ್ದು ರೊಕ್ಕ ತೊಗೊಂಡ್ಬಿಟ್ಟಾರ್ರಿ. ಎಷ್ಟೇ ಕೈ ಆಗಿದ್ದೀರ ರಚ್ಚು ನೀ? ಎಲ್ಲಿ ಅಲ್ಲಿತ್ತು ಅಲ್ಲಿ ತಿಳ್ಸರಿದಾಗ ಕನ್ನಡಿದು ಒಂದು ಜರ ಫಳ್ಳ ಅದಾರೆ. ಅಲ್ಲಿ ರೊಕ್ಕ ಹಾಕ್ಯಾರ ಒಳಗೆ. ಅದು ಸಿಗ್ದಿದ್ದದ್ರಿ, ಅದು ತೆಗ್ದಾಳೇನಿಲ್ಲ ಗೊತ್ತಿಲ್ಲ. ಅದ್ರ ಆಕಿನ ಕೈ ಆಗಿತ್ತು ರೀ. ಇಲ್ರಿ ತೆಗ್ದಿಲ್ರಿ, ಅಲ್ಲೇ ಐತ್ರಿ ಅದು ರೊಕ್ಕ. ಬರ್ರಿ ನಮ್ಮ ರಾಯತ ಏನು ಮಾಡತ್ತ ನೋಡೋಣ. ಸಂಜೆ ಅಡುಗೆ ಮಾಡ್ಬೇಕು ನಾವು. ಇನ್ನೂ ಸಂಜೆ ಅಡುಗೆ ಮಾಡಿಲ್ಲ, ಏನೂ ಮಾಡಿಲ್ಲ. ರಾಣ ಇವಾಗ ಮಾಡ್ಬೇಕ್ರಿ ಫ್ರೆಂಡ್ಸ. ಸಂಜೆಗೆ ಅಡುಗೆಗೆ ಸಾಕಾಗೈತ್ರಿ ಅಡುಗೆದು. ಮನೆ ಸಂತೆ ಕುಂತಾರ. ಮುಂಜಾನೆ ಬದ್ನಿಕಾಯಿ ಪಲ್ಯ ರೊಟ್ಟಿ ಮಾಡೀನಿ ರೀ. ಆಮೇಲೆ ನಿನ್ನೆ ಒಂದು ಸ್ವಲ್ಪ ಹೀರೆಕಾಯಿ ಪಲ್ಯ ಚಪಾತಿ ಮಾಡಿದ. ಇವತ್ತಂತ್ರ ಏನು ಮಾಡಿಲ್ಲ ರೀ. ಸುಸಲ ಅದು ಇದು ಮಾಡ್ಕೊಂಡಿದ್ದೆ, ತಿನ್ನೋದೇ ಆಗ್ಯದ. ನೋಡನ್ರಿ ಸಂಜೆಕಾಯಿ ಏನು ಮಾಡ್ಬೇಕು ಗೊತ್ತಿಲ್ಲ. ಏ ರಾಯಣ, ಏನು ಮಾಡತ್ತಿದಿ? ನಮ್ಮ ರಾಧಿಕಾ ಆರಾಮಾಗ್ಯದ. ರಾಧಿಕಾ ಯಾಕಿನ ಕೈಯಾಗ ಇಂಜೆಕ್ಷನ್ ಇಟ್ಟಿರಿ. ಅದು ಒಂದು ಸ್ವಲ್ಪ ವಿಡಿಯೋ ಇದ್ದ ಹಾಕ್ತೀನಿ ರೀ. ನಾನು ದವಾಖಾನೆಗೆ ಹೋಗಿ ಬಂದಿದ್ದು. ಇಂಜೆಕ್ಷನ್ ಇಟ್ಟಿರು, ಇವಾಗ ಕಮ್ಮಿ ಆಗೈತ್ರಿ ಆಕಿಗೆ. ಅಲ್ಲ ರಾಣ, ಇಟ್ಟು ಗಾಳಿ ಬಿಟ್ಟು ಇಲ್ಲಿ ಬಂದು ಕೂತು ಬರೆಯೋದು. ಏ ರಾಣ ನೋಡ್ರಿ, ನಮ್ಮ ಆಯಿ ಹೊಂಟಾಳ. ನಮ್ಮ ಲಕ್ಷ್ಮೀ ಪುತ್ರ ಅದ್ರ ಏನು ಹೆಸ್ರ? ನಾವು ಲಕ್ಷ್ಮಿ ಅಂತೀವಿ. ಏನ ಎಕಡೆ ಹೋಗ್ಯಾನೇನು? ಅವ್ರ ಪಪ್ಪ ಕೇಳತ್ತಾರ್ರಿ. ಆಯಿ ನೋಡ ರಚು. ವಾ ರಾಣ, ಒಳಗೆ ಬಾರೋ, ಬರ ಒಳಗ. ಗಾಡಿ ಹತ್ತದಲ್ಲಿ ಬರ್ತಾನೆ, ಇಲ್ಲಿ ಬರಿಬೇಕಲ್ಲ. ಇಲ್ಲಿ ಬಾ, ಇಲ್ಲ ಅದಕ್ಕೆ ಇಲ್ಲಿ ಬಾ. ಇಲ್ಲಿ ಗಾಡಿ ಚಾಕ ಬಿಟ್ಟಲ್ಲಿ. ಶೇಂಗಾ ಎಲ್ಲೂ ಆಯ್ ಮೊಮ್ಮಗಳು ಮಾತು ನೋಡ್ರಿ. ಶೇಂಗಾ ಬೇಕತ್ತ ನಮ್ಮ ಕಡೆ ನೋಡ್ರಿ. ಗಾಳಿ ಅಷ್ಟು ಉದ್ಲಾಗತ್ತದ. ಆಮೇಲೆ ಮಾಡನಾಗೈತಿ, ಒಟ್ಟ ಮಳೆ ಬರೋದಾಗ್ಯದ. ಏನೇನು ಮಾಡ್ತದೇನ್ರಿ. ಎಲ್ಲ ರೈತರೆಲ್ಲ ಹತ್ತಿ ಬೀರೋದು ಅದು ಬಿತ್ತದು ಎಲ್ಲ ಮಾಡ್ಯಾರ್ರಿ. ಆದ್ರೆ ಮಳಿನೇ ಇಲ್ಲ. ಏ ಮಮ್ಮಿ ಅಲ್ಲ ಲಕ್ಷಪ್ಪ, ಮಮ್ಮಿ 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 ಅಲ್ಲ. ಏನು ಬರ್ಲಿತ್ತಿದ್ರೆ? ಪದ್ಯ ಬರ್ಲಿತ್ತಿದಿ? ದುಂಡು ಬರೀ ಎರಡು ಚಂದ ಕೂತು ಬರ್ಲಿತ್ತಿದಲ್ಲ. ಆರ ಎರಡು ಚಂದ ಬರ್ಲಿತ್ತಿದಲ್ಲ. ಲೈಟ್ ಹೋದ್ರು ನೋಡ್ರಿ, ಕತ್ತಲೆ ಆಯಿತು. ಲೈಟ್ ಹೋಗ್ಬಿಟ್ಟು ಇನ್ನು ಜಸ್ಟ್ ಗಾಳಿ ಬಿಟ್ಟೈತಲ್ರಿ, ಅದಕ್ಕೆ ನೋಡ್ರಿ ಚಹಾ ಕುಡ್ದೀವಿ. ತಟ್ಟಿ ಪೆಟ್ಟಿ ಹಂಗೆ ಅವ್ರೆಲ್ಲ ಚಾನಿ ಇದು ಮಾಡಿಲ್ರಿ, ತೊಳೆದಿಲ್ಲ, ತೊಳಿಬೇಕ್ರಿ. ಇಲ್ಲಿಕಂದ್ರೆ ಕಂಟಿರು ತುಂಬಿಬಿಡ್ತಾವ್ರಿ. ಏನು ತೋರ್ಸನು? ಹಾಂ ಕಲ್ಲರ್ ನನಗೆ ಗೊತ್ತದ ನೀ ಅದಕ್ಕೆ ಬಂದಿದೆ ಅಂತೇಳಿ. ರೊಕ್ಕ ಇವ ಬೇಡವ, ಬಾಯಾಗ ಹಾಕೋತಿ, ಬಾಯಾಗ ಹಾಕೋತಿ, ಬಾಯಾಗ ಹಾಕೋತಿ. ಎಷ್ಟು ಚಂದ ಬದ್ರತಿ ಯಾರಚ್ಚು. ಏ ರಾಣ, ಸಂಜೆಗೆ ಅಡುಗೆ ಏನು ಮಾಡಲಿ? ಚಿಕನ ಚಿಕನ್ ಬಿರಿಯಾನಿ ಮಾಡಿ. ರಾಯಣ ಬಿರಿಯಾನಿ ಮಾಡೋಣ ಅಂತಲ್ರಿ.
ಏನೇನು ಮಾಡ್ಬೇಕು ಹ್ಞೂ ಹಚ್ಚದ ಇಲ್ಲಿ ನೋಡ್ರಿ ನಮ್ಮ ನೆಗೇಣಿ ಚುಕ್ಕಳು ಬಂದ್ರಿ ಇಟ್ಟತನ ಒಬ್ಬನೇ ಇದ್ದ ಈಗ ಎಲ್ಲರೂ ಬಂದರು ಸಂಜಿಗೆ ಬರೋ ಮಾಡಬೇಕು ಬುತ್ತಿ ಒಯ್ದಿಲ್ಲ ಈಗ ಕುಂದ್ರಲ್ಲ ಅವ್ರವ್ರು ಅಣ್ತಂಬ್ರ ಆಗ್ಬೇಕೆ ಅವ್ರವ್ರು ಅಣ್ತಂಬ್ರ ಕುಂದ್ರಲ್ಲ ಇವಾಗ ನೋಡ್ರಿ ಸಂಜೆ ಅಡುಗೆಗೆ ಅಂತೇಳಿ ರಾಯಣ ಬಿರಿಯಾನಿ ಅಂತ ಹೇಳಿದಲ್ರಿ ಅದಕ್ಕೆ ಚಿಕನ್ ಮಾಡಂತ ಹೇಳಿದ್ರವ ಚಿಕನ್ನ ಅಂದ್ರೆ ಚಿಕನ್ ಗ್ರೇವಿ ಮಾಡ್ಬೇಕಂತಿದ್ರೆ ಸ್ವಲ್ಪ ಅಷ್ಟೇ ಒಂದು ಸ್ವಲ್ಪ ಅನ್ನ ಆಮೇಲೆ ಚಿಕನ್ ಗ್ರೇವಿ ಮಾಡ್ಬೇಕಂತಿದ್ದ ಮತ್ತಂದ ಬಿರಿಯಾನಿ ಮಾಡಂತ ಹೇಳಿದ್ರಿ ಅದಕ್ಕೆ ಬಿರಿಯಾನಿ ಮಾಡಕತ್ತಿ ನೋಡ್ರಿ ಇವಾಗ ಗ್ಯಾಸ್ ಹಚ್ಚಿನಲ್ರಿ ಗ್ಯಾಸ್ ಹಚ್ಚಿ ಆಮೇಲೆ ಕುಕ್ಕರ್ ಇಟ್ಕೊಂಡಿನಿ ಆಮೇಲೆ ಅದಕ್ಕೆಲ್ಲ ಏನೇನು ಎಲ್ಲ ಬೇಕಲ್ರಿ ಟಮಾಟಿ ಉಳ್ಳಾಗಡ್ಡಿ ಅವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರಿ ದುಕಾನ್ಗೆ ಹೋಗಿ ಎಲ್ಲ ತೊಗೊಂಡು ಬಂದಿದ್ರಿ ರಾಯಣೆ ಹೋಗಿದ್ರಿ ದುಕಾನಕ್ಕೆ ಅವ ಇದ್ದಿತ್ತಲ್ಲ ಅಂದ್ರೆ ನಾವು ಹೋಗ್ತೇನೆ ರೀ ಅವ ಇದ್ದಂದ್ರೆ ಹೋಗಂಗಿಲ್ಲ ನಾನು ಆಮೇಲೆ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳಗತ್ತೆ ನೋಡ್ರಿ ಇವಾಗ ನೋಡ್ಕೆರೆ ರುಚಿಗೋಲ್ಡ್ ಎಣ್ಣೆ ಅದರಿ ಇದು ಫಾರ್ಮ್ ಎಣ್ಣೆ ಇತ್ತಲ್ರಿ ಅದು ಖಾಲಿ ಆಗಿತ್ತು ರೀ ಆಮೇಲೆ ರುಚಿಗೋಲ್ಡ್ ತಂದು ಅದ್ರಾಗೆ ಹಾಕ್ಲಾಗತ್ತೀವಿ ರೀ ಇವಾಗ ಎಣ್ಣೆ ನೋಡಿದ್ರಿ ಎಷ್ಟದ ಅಂತೇಳಿ ಅಷ್ಟೇ ನಾವು ಎಷ್ಟು ಹಾಕ್ತಾಯಿಲ್ಲ ಒಣಗಿಗೆ ಅಥವಾ ಅನ್ನಿಗೆ ಅಷ್ಟೇ ಐತ್ರಿ ಹೆಚ್ಚಿಗೆ ಆಗ್ಯದ ಅಂತ ನೋಡಿದ್ರಿ ಹೆಚ್ಚಿಗೆ ಆಗಿತ್ತಿಲ್ಲ ಅಷ್ಟೇ ಈಕ್ವಲ್ ಸ್ವಲ್ಪ ಇತ್ತು ರೀ ಎಲ್ಲ ಒಂದು ಸ್ವಲ್ಪ ಲೈಟ್ ಇದ್ದಿತ್ತಿಲ್ಲ ರೀ ಅದಕ್ಕೆ ಕತ್ಲಿ ಅದ ರಾಯಣ ಹೋಗ್ತಾರೆ ಅದ್ರಾಗ ಲೈಟ್ ಹೋಗಿವ್ರಿ ಅದಕ್ಕೆ ಇನ್ನು ಈಗ ಮಾಡಾಕತ್ತಿ ನೋಡ್ರಿ ತಂದುಗಳಿಗೆ ಫಸ್ಟ್ ಕುಕ್ಕರ್ಗೆ ಎಣ್ಣೆ ಇಟ್ಕೊಂಡು ಮಾಡಿ ಎಣ್ಣೆ ಕಾವಲಕ್ಕೆ ಬಿಟ್ಟಿದ್ರಿ ಆಮೇಲೆ ಈ ಕಡೆ ಅಕ್ಕಿ ಏನಿರ್ತಾವಲ್ರಿ ತಂದಿ ಅಕ್ಕಿ ಅವು ಅಳದಕ್ಕೆರೆ ನಾನು ಅಂದ್ರೆ ಅಳತಿ ಮಾಡಿಕೆರೆ ಎಷ್ಟವ ಅಂತೇಳಿ ಅಳತಿ ಮಾಡಿ ಒಂದು ಸ್ವಲ್ಪ ನೆನೆಯಾಕೆ ಇಟ್ಟಿದ್ರಿ ಯಾಕಂದ್ರೆ ನೆನೆಯಾಕೆ ಇಟ್ರೆ ನೀರು ತೊಡೆ ಇಟ್ಕೆರೆ ಅನ್ನ ಭಾರಿ ಆತರಿ ನೆನೆಯಾಕೆ ಇಟ್ಟಾಕಿ ಅನ್ನ ಮಾಡಿದ್ರೆ ಬಿರಿಯಾನಿಗಂತೂ ಭಾಳ ಅಂದ್ರೆ ಭಾಳ ಭಾರಿ ಮೆತ್ತಗೆ ಉದೂರ ಆಗ್ಬಿಡ್ತೈತ್ರಿ ಚೆಂದಾಗಿ ಅದಕ್ಕೆ ಸಾಫ್ಟಾಗಿ ಹೂವು ಅಳ್ದಂಗೆ ಅಳ್ತದೆ ಅಂತೇಳಿ ನಾನು ನೆನೆಯಾಕಿನ್ರಿ ಒಂದು ಸ್ವಲ್ಪ ಇವೆಲ್ಲ ಪಾಣಿ ಹೊಡೆತಾನ ಆಮೇಲೆ ಎಲ್ಲ ಫ್ರೈ ಮಾಡ್ಕೋತಾನ ಆಮೇಲೆ ಅಷ್ಟು ನಾವೇನು ಇದು ಮಾಡ್ತೇವಲ್ರಿ ಚಿಕನ್ ಹತ್ತು ಹಾಕಿ ಎಲ್ಲ ಇದು ಮಾಡತ್ತಾನ ನೀರು ಹತ್ತ ಕಾಯತ್ತಾನ ಒಟ್ಟು ಫ್ರೈ ಆಗ್ತದೆ ಅಂತೇಳಿ ಇದು ನೆನೀತದೆ ಅಂತೇಳಿ ನೆನೆಯಾಕಿಟ್ಟಿನಿ ರೀ ಎಲ್ಲ ಮಾಡ್ಕೋತಾನ ಇವಾಗ ಫಸ್ಟ್ ಇದಕ್ಕೆ ಎಣ್ಣೆ ಗರಮ್ ಇಟ್ಕೊಂಡಿದ್ದಲ್ರಿ ಎಣ್ಣೆ ಕಾಯಕ್ಕಿಟ್ಕೆರೆ ಅದಕ್ಕೆ ನಾನು ಚಕ್ಕಿ ಲವಂಗ ಆಮೇಲೆ ಪತ್ರಿ ಇವರೆಲ್ಲ ಇರ್ತಾವಲ್ರಿ ಅವೆಲ್ಲ ಹಾಕೊಂಡ್ಕೆರೆ ಫ್ರೈ ಮಾಡ್ಕೊಂಡ್ಕೆರೆ ಆಮೇಲೆ ಉಳ್ಳಾಗಡ್ಡಿ ಹಾಕೊಂಡ್ರಿ ಉಳ್ಳಾಗಡ್ಡಿ ಹಾಕ್ಯಾರೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಗಾಗತ್ತಂದು ಬಿಡಮ್ರಿ ಅವಕ್ಕೆ ಕೆಂಪಗೆ ಹಾಕ್ಕೊಂಡು ತಿರುವಾಡದ ಬಳಕ ಇದಕ್ಕೆ ಇವಾಗ ಟಮಾಟಿ ಹಾಕೊಳಗತ್ತಿ ನೋಡ್ರಿ ಒಂದು ಟಮಾಟಿ ಕಟ್ ಮಾಡ್ಕೊಂಡಿದ್ರಿ ಜಾಸ್ತಿ ಹಾಕಿರ್ಲಿ ಟಮಾಟಿ ಒಂದೇ ಹಾಕೀನಿ ಆಮೇಲೆ ನಾ ಇದಕ್ಕೆ ಮೊಸರು ಏನೋ ಹಾಕ್ಲಾಗತ್ತಿಲ್ಲ ರೀ ಹಾಗೆ ಮಾಡತ್ತೀನಿ ಪಟ್ಟನ ಅಂತೇಳಿ ಆಮೇಲೆ ಚಿಕನ್ ಬಾಯ್ಲ್ನು ಮಾಡ್ಕೊಂಡಿಲ್ಲ ರೀ ನಾನು ಕಡೆಗೆ ಎಲ್ಲ ಒತ್ತಟೆ ಹಾಕ್ಯಾರೆ 2 ನಿಮಿಷನಾಗ ಬಿರಿಯಾನಿ ರೆಡಿ ಮಾಡ್ಬೇಕನ್ನತ್ತೀನಿ ರೀ ಇವಾಗ ಟಮಾಟೆ ಹಾಕೀನಿ ಉಳ್ಳಾಗಡ್ಡಿ ಹಾಕಿರಿ ಇವಾಗ ಚೆಂದಾಗಿ ಇವಕ್ಕೆ ಫ್ರೈ ಮಾಡ್ಕೋಬೇಕ್ರಿ ಒಟ್ಟು ಅಂದ್ರೆ ಉಳ್ಳಾಗಡ್ಡಿ ಸ್ಮೆಲ್ ಬರಲಾರ್ದಂಗೆ ಕೆಂಪು ಆಗ್ಬೇಕ್ರಿ ಯಾಕಂದ್ರೆ ಉಳ್ಳಾಗಡ್ಡಿ ಕಾಕು ಬರ್ತದಲ್ರಿ ಸ್ಮೆಲ್ ಬರ್ತೈತೆ ಉಳ್ಳಾಗಡ್ಡಿದು ಅದಕ್ಕೆಲ್ಲಾಗ ಕೆಂಪಿಗೆ ಇದು ಮಾಡ್ಕೋಬೇಕು ಮಾಡ್ಕೊಂಡ್ಕೆರೆ ಇವಾಗ ನೋಡ್ರಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದ ಮೊದಲು ಒಂದು ಸ್ವಲ್ಪ ಇತ್ತು ರೀ ಒಣಗಿತ್ತು ಆಮೇಲೆ ಅಂಗಡಿಯಾಗ ಅದೇನಿಲ್ಲ ಅಂತೇಳಿ ಅದೇ ಕಟ್ ಮಾಡಿ ಇಟ್ಕೊಂಡಿದ್ನಿ ಆಮೇಲೆ ಅಂಗಡಿಯಂದು ರಾಯಣ ತಂದಿದ್ರಿ ಅದ್ರ ಕಲಾಗ ಮತ್ತು ಅದೊಂದು ಸ್ವಲ್ಪ ಹಾಕೊಂಡ್ರಿ ಕೊತ್ತಂಬರಿ ಇದ್ರೆ ಟೇಸ್ಟ್ ಭಾರಿ ಬರ್ತದೆ ರೀ ಅನ್ನದಂತರೂ ಬಿರಿಯಾನಿಗಂತೂ ಕೊತ್ತಂಬರಿ ಬೇಕ್ರಿ ಆಮೇಲೆ ಚಿಕನ್ ಒಣಗಿಗೆ ಆಮೇಲೆ ಮಟನ್ ಒಣಗಿಗೆ ಕೊತ್ತಂಬರಿ ಪುದೀನ ಎಲ್ಲ ಇದ್ರೆ ಭಾರಿ ಟೇಸ್ಟ್ ಬರ್ತೈತ್ರಿ ಕೊತ್ತಂಬರಿ ಹಾಕಿದಲ್ರಿ ಇವಾಗ ಕೊತ್ತಂಬರಿ ಹಾಕಿದ ಬಳಿಕ ಇದಕ್ಕೆಲ್ಲ ಏನೇನು ಬೇಕಲ್ರಿ ಇವಾಗ ಅಂದ್ರೆ ಅರಿಶಿನ ಇದು ಅಂದ್ರೆ ಮಸಾಲೆಗಳು ರೀ ಒಂದು ಬಿರಿಯಾನಿ ಮಸಾಲೆ ತೊಗೊಂಡಿದ್ರಿ ಟೇಸ್ಟ್ ಬರ್ತದೆ ರೀ ಅಂದ್ರೆ ಟೇಸ್ಟ್ ಸೂಪರಾಗಿ ಬರ್ತದೆ ರೀ ಬಿರಿಯಾನಿ ಮಸಾಲೆಗೆ ಅದಕ್ಕೆ ಬಿರಿಯಾನಿ ಮಸಾಲೆ ತಂದಿದ್ರಿ ಅದೊಂದು 5 ರೂಪಾಯಿ ಕೊಟ್ಟರೆ ಐತ್ರಿ 5 ರೂಪಾಯಿದು ಎಷ್ಟು ಇರ್ತದೆ ರೀ 1 ಸ್ಪೂನಿನಟ್ಟು ಇರ್ತದೆ ಅದಕ್ಕೆ 1 ಸ್ಪೂನ್ ಅನ್ಕೋದ್ರಿ ಒಂದು ಪ್ಯಾಕೆಟ್ಗೆ 1 ಸ್ಪೂನಿನಷ್ಟು ಬಿರಿಯಾನಿ ಮಸಾಲೆ ಆಮೇಲೆ 1 ಸ್ಪೂನಿನಷ್ಟು ಚಿಕನ್ ಮಸಾಲೆ ರೀ ಯಾಕಂದ್ರೆ ಚಿಕನ್ ಬಿರಿಯಾನಿ ಮಾಡತ್ತೀವಲ್ರಿ ನಾವು ಅದಕ್ಕೆ ಚಿಕನ್ ಮಸಾಲೆ ಹಾಕ್ಲಾಗತ್ತೀವಿ ನೋಡಿರಿ ಚೆಂದಾಗಿ ಚಿಕನ್ ಮಸಾಲೆ ಟೇಸ್ಟ್ ಬರ್ತೈತ್ರಿ ಆಮೇಲೆ ಚಿಕನ್ ಮಸಾಲೆ ಹಾಕ್ಯಾರೆ ಇದಕ್ಕೆ ನಾ ಇವಾಗ ಒಂದು ಅರ್ಶಿಣ ರೀ 1 ಚಿಟಿಕೆ ಅಷ್ಟು ಅರ್ಶಿಣ ಅದು ಡಬ್ಬ ದೊಡ್ಡದೈತಲ್ರಿ ಅದಕ್ಕೆ ಬರಲಾಗಿತ್ತು ಅಲ್ಲಿ 3 ಸಲ ಹಾಕಿದ್ರಿ ಸ್ವಲ್ಪ ಅರ್ಶಿಣ ಹಾಕ್ಯಾರೆ ಆಮೇಲೆ ನಮ್ಗೆ ಎಷ್ಟು ನೋಡ್ಕೊಂಡ್ಕೆರೆ ಅಷ್ಟು ಖಾರದ ಪುಡಿ ರೀ ಮಸಾಲೆ ಖಾರ ಹಾಕ್ಲಾಗತ್ತೀನಿ ಕುಟ್ಕೊಂಡ್ಬಂದಿದ್ದು ಖಾರದ ಮಸಾಲೆ ಅದಕ್ಕೆ ಮಸಾಲೆ ಖಾರ ಹಾಕ್ಲಾಗತ್ತೀನಿ ನೋಡಿರಿ
ಮಸಾಲೆ ಖಾರ ನಮ್ಗೆ ಎಷ್ಟು ನೋಡ್ಕೊಂಡು ಕೆರೆ ಯಾಕಂದ್ರೆ ಚುಕ್ಕೊಳತ್ತತ್ತಿತ್ತವಲ್ರಿ ನಮ್ಮ ಸಣ್ಣ ಮಕ್ಕಳು ಅದಕ್ಕೆಲ್ಲ ಸ್ವಲ್ಪ ಹಾಕೇನ್ರಿ ಖಾರ ಭಾಳ ಹಾಕಿಲ್ಲ ಈಗ ಮೊನ್ನೆ ಮಾಡಿದ್ರಿ ಭಾಳ ಅಂದ್ರೆ ಭಾಳ ಖಾರ ಆಗಿತ್ತು ಅದಕ್ಕೆ ಇವಾಗ ನೋಡ್ಕೊಂಡು ಕೆರೆ ಸ್ವಲ್ಪ ಹಾಕಿದ್ರಿ ಒಂದು ಚಮಚದಷ್ಟು ಹಾಕೇನ್ರಿ ಫುಲ್ ಅಂದ್ರೆ ಒಂದು ಚಮಚ ಆಮೇಲೆ ಅರ್ಧ ಅಂದ್ರೆ ಒಂದು 1.5 ಚಮಚದಷ್ಟು ಹಾಕೇನ್ರಿ ಹಾಕಿರಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಇವಾಗ ನೋಡಿ ಎಷ್ಟು ಭಾರಿ ಕಾಣಕತ್ತದ ಅಂತೇಳಿ ನೋಡಿದ್ರೆ ಆಮೇಲೆ ಇದಕ್ಕೊಂದು ಸ್ವಲ್ಪ ಗ್ಯಾಸ್ ಊಟಿಟ್ಕೆರೆ ಅರಿಶಿಣ ಆಮೇಲೆ ಉಪ್ಪು ಹಾಕ್ಯಾರೆ ಚಿಕನ್ ಹಾಕೊಂಡು ಇಟ್ಕೊಂಡಿದ್ರಿ ನಾನು ತೊಳ್ಕೊಂಡು ಮಾಡಿ ಇದಕ್ಕೆ ಇವಾಗ ನಾನು ಮಿಕ್ಸ್ ಮಾಡತ್ತೀನಿ ನೋಡ್ರಿ ನಾನು ಏನೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅಲ್ರಿ ಆ ಮಸಾಲೆಗೆ ಹಾಕ್ಕೊಂಡು ಚೆಂದಾಗಿ ಎಣ್ಣೆಯಾಗ ಫ್ರೈ ಮಾಡ್ಕೊಳಕತ್ತೀನಿ ರೀ ಇದಕ್ಕೆ ಫ್ರೈ ಅಂದ್ರೆ ಬಾಯ್ಲ್ ಮಾಡ್ಕೊಳಕತ್ತೀನಿ ರೀ ಚೆಂದಾಗಿ ಬಾಯ್ಲ್ ಮಾಡ್ಕೊಂಡೆ ಅಂದ್ರೆ ಚಿಕನ್ ಜಲ್ದಿ ಕುದೀತದೆ ರೀ ಅದಕ್ಕಾಗೆ ಇವಾಗ ನೋಡಿರಿ ಎಲ್ಲ ಆಯ್ತಲ್ರಿ ನಾನು ಚಿಕನ್ ಕಡೆಗೆ ಬಾಯ್ಲ್ ಮಾಡ್ಕೊಂಡಿಲ್ರಿ ಇದ್ರಾಗೆ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳಕತ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಕಾಣಕತ್ತದ ಅಂತೇಳಿ ಇವಾಗ ಚಿಕನ ಇದಕ್ಕೊಂದು ಸ್ವಲ್ಪ ಎಣ್ಣೆ ಕುದಿಸಕತ್ತೀನಲ್ರಿ ಕುದಿಸ್ಕೆರೆ ಇವಾಗ ನಮ್ಗೆ ಎಷ್ಟು ಹತ್ತವಲ್ರಿ ಅಷ್ಟು ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಲ್ಲ ಅಷ್ಟು ಅಕ್ಕಿದಾಗ ಒಂದು ಅದರ 2 ಪಟ್ಟ ಒಂದು ಚರಿಗೆ ಅಷ್ಟು ಅಕ್ಕಿ ತೊಗೊಂಡಿವಿ ಅಂದರೆ 2 ಚರಿಗೆ ಅಷ್ಟು ನೀರು ಹಾಕ್ಬೇಕು ರೀ ನಾನು ಒಂದು ಚರಿಗೆಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಇದ್ದು ರೀ ಅದಕ್ಕೆ 1.5 ಚರಿಗೆ ನೀರು ಹಾಕಿ ನೋಡಿರಿ 1.5 ಚರಿಗೆಯಾಗ 2 ಚರಿಗೆಯಾಗ ಒಂದು ಸ್ವಲ್ಪ ಒಂದು ಕಪ್ಪಿನಷ್ಟು ನೀರು ತೆಗ್ದೀನಿ ಅಷ್ಟು ಅಂದಾಜು ನೋಡ್ಕೊಂಡು ಹಾಕೀನಿ ರೀ ಅಕ್ಕಿ ನೋಡ್ಕೆರೆ ಯಾಕಂದ್ರೆ ನೆನೆ ಇಟ್ಟಿರ್ತೀವಲ್ಲ ರೀ ಅಕ್ಕಿ ನಾವು ಅದಕ್ಕೆ ಆಲ್ರೆಡಿ ಅರ್ಧ ನೆನೆದಿರ್ತಾವೆ ರೀ ಅದಕ್ಕೆ ಅಕ್ಕಿ ಕಮ್ಮಿ ಹಾಕ್ಬೇಕು ರೀ ನೀರು ಕಮ್ಮಿ ಹಾಕಿದೆ ಅಂದ್ರೆ ಇದು ಆಗ್ತದೆ ರೀ ಅಂದ್ರೆ ಹಿಂಗೆ ಇದು ಆಗ್ಬಾರ್ದಲ್ರಿ ಒಟ್ಟು ನೀರು ಹೆಚ್ಚಿಗೆ ಹಾಕಿದೆ ಅಂದ್ರೆ ಅನ್ನ ಏನಾಗ್ತದೆ ರೀ ಮೆತ್ತಗೆ ಆಗ್ತದೆ ರೀ ಉದೂರ ಆಗಂಗಿಲ್ಲ ಚೆಂದಾಗಿ ಸಾಫ್ಟ್ ಬರಂಗಿಲ್ಲ ರೀ ಉದೂರ ಆಗ್ಬಿಡ್ತೈತೆ ಇದು ಮೆತ್ತಗೆ ಆಗ್ಬಿಡ್ತೈತೆ ರೀ ಅನ್ನ ಹಿಂಗೆ ಏನು ಸಣ್ಣ ಮಕ್ಳಿಗೆ ನಾವು ಗಂಜಿ ಅನ್ನ ಉಣಿಸ್ತೀವಲ್ಲ ರೀ ಆ ರೀತಿ ಆಗ್ತದೆ ರೀ ಅದಕ್ಕೆಲ್ಲಗೆ ನೋಡ್ಕೆರೆ ಹಾಕೊಂಡ್ರಿ ನಾನು ಆಮೇಲೆ ಇವಾಗ ನೋಡಿರಿ ನೆನೆಸಿಟ್ಟಿ ಅಕ್ಕಿ ನೋಡಿರಿ ಎಷ್ಟು ಉಬ್ಬ್ಯಾವ ಅಂತೇಳಿ ಇವಾಗ ನೀರು ಕುದಿಯಾಗತ್ತೀವಲ್ಲ ರೀ ಕಳ ಅಂತೇಳಿ ಅದಕ್ಕೆ ಇವಾಗ ಇದು ಹಾಕ್ಲಾತ್ತೀನಿ ನೋಡಿರಿ ಅಕ್ಕಿ ಹಾಕ್ಲಾಗತ್ತೀನಿ ತೊಳೆದು ಮಾಡಿ ನೆನೆ ಇಟ್ಕೊಂಡಿದ್ದಲ್ರಿ ನೋಡ್ರಿ ಎಷ್ಟು ಬೆಳ್ಳಗದಾವ ಅಂತೇಳಿ ರಾಸಲ್ ಅಕ್ಕಿಲೇನು ಮಾಡ್ಬೋದು ರೀ ಯಾಕಂದ್ರೆ ಭಾಳ ಉದುರು ಆಗಂಗಿಲ್ಲ ಅಂತೇಳಿ ನಾನೇ ಸಣ್ಣ ಅಕ್ಕಿ ತಂದು ಮಾಡಾಕತ್ತೀನಿ ರೀ ಭಾಳ ಜನ ಇದ್ರಲ್ಲೇನು ಮಾಡ್ತಾರೆ ನಾವು ಇದ್ರಲ್ಲೇನು ಮಾಡ್ತೀವಿ ರಾಸನ್ ಅಕ್ಕಿಲೇ ನೋಡೋಣ ರೀ ಒಂದು ಸಲ ಟ್ರೈ ಮಾಡೋಣ ಹೆಂಗೆ ಆಗ್ತದೆ ಅಂತೇಳಿ ಬಿರಿಯಾನಿ ನಾನು ಚಲೋ ಅಕ್ಕಿನೇ ಮಾಡತ್ತೇನೆ ರೀ ರಾಸನ್ ಅಕ್ಕಿದ್ರೆ ನೋಡೋಣ ರೀ ಒಮ್ಮೆ ಮಾಡಿಲ್ಲ ರೀ ರಾಸನ್ ಅಕ್ಕಿಲೇ ಒಂದು ಸಲ ಮಾಡಿ ನೋಡ್ತೀನಿ ರೀ ಹೆಂಗೆ ಆಗ್ತದೆ ಅಂತೇಳಿ ಅಷ್ಟು ಅಕ್ಕಿ ಹಾಕ್ಯಾರಿ ಇವಾಗ ಚೆಂದಾಗಿ ಮಿಕ್ಸ್ ಮಾಡತ್ತೀನಿ ರೀ ಅಂದ್ರೆ ತಿರ್ವ್ಯಾಡಾಗತ್ತೀನಿ ರೀ ಒಟ್ಟು ಗರ್ ಅಂತೇಳಿ ಯಾಕಂದ್ರೆ ಅಕ್ಕಿ ಒಂದೇ ತೊಲ್ ಕುಂದಿರ್ತಾವಲ್ಲ ರೀ ಎಲ್ಲ ಕಡೆಗೆ ಅಲ್ಲಿ ಅಂತೇಳಿ ತಿರ್ವ್ಯಾಡಾಗತ್ತಿದ್ರಿ ತಿರ್ವ್ಯಾಡ್ಕೆರೆ ಇದಕ್ಕೆ ನಾವು ಉಪ್ಪು ಹಾಕಿಲ್ಲ ರೀ ಉಪ್ಪು ನಾನು ಚಿಕನ್ ಮ್ಯಾಲೆ ಒಂದು ಸ್ವಲ್ಪ ಹಾಕಿದ್ರಿ ಅದಕ್ಕೆ ಇಲ್ಲೊಂದು ಸ್ವಲ್ಪ ಹಾಕ್ಬೇಕು ರೀ ಮ್ಯಾಲೆ ಯಾಕಂದ್ರೆ ಉಪ್ಪು ಆಗಂಗಿಲ್ಲ ರೀ ಸ್ವಲ್ಪ ಹಾಕಿರ್ತೀವಲ್ಲ ರೀ ಅದಕ್ಕೆ ಇನ್ನೊಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ರಿ ನಮ್ಗೆ ಅನ್ನಕ್ಕೆ ಅಂತೇಳಿ ಅಷ್ಟು ಉಪ್ಪು ಹಾಕೀನಿ ರೀ ನಾನು ಅಂದಾಜ್ ಮೇಲೆ ನೋಡ್ಕೊಂಡ್ಕೆರೆ ನನ್ನ ಕೈನೂ ಭಾಳ ಒತ್ತಡಿ ಐತ್ರಿ ಫ್ರೆಂಡ್ಸ್ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಜಲ್ದಿ ಉಪ್ಪು ಹಾಕ್ಬಿಡ್ತೀನಿ ರೀ ನಾನು ಮಕ್ಕಳು ಅಷ್ಟು ಅದಕ್ಕಾಗಿ ಸ್ವಲ್ಪ ನೋಡ್ಕೊಂಡು ಅಷ್ಟೇ ತುಸು ತೊಗೊಂಡು ಹಾಕ್ತೀನಿ ರೀ ನಾನು ಇವಾಗ ತಿರುವಾಡಿ ಮಾಡಿಕೆರೆ ಇದಕ್ಕೆ ನಾವು ಇವಾಗ ಮ್ಯಾಲೆ ಕುಕ್ಕರ್ ಡಕ್ಕಣ್ ಮುಚ್ಚಾನ ರೀ ಇವಾಗ ನೋಡಿರಿ ಕುದಿ ಏರ್ಲಾಗತ್ತದ ರೀ ಇವಾಗೆ ಕುದಿ ಏರ್ಲಾಗತ್ತದ ಅಂದ್ರೆ ನಮ್ಮ ಕಡೆಗೆ ಕುದ್ಲಿಗತ್ತದ ಅಂದ್ರೆ ಹಿಂಗೆ ರೀ ಹಿನಾಗೆ ಇಟ್ಟಿವಲ್ಲ ರೀ ಅದಕ್ಕೆ ಕುದ್ಲಿಗತ್ತದ ಅಂತೀವಿ ಇವಾಗ ಕುಕ್ಕರ್ ಡಕ್ಕಣ್ ಹಾಕಿದ್ರಿ ಹೀಗೆ ಹವಾ ಇಡ್ಲಾಗತ್ತದ ನೋಡ್ರಿ 2 ಜಲ್ದಿ ಇದಿಷ್ಟು ಕುಕ್ಕರ್ ಡಕ್ಕಣ್ ಹಾಕ್ಯಾರೆ ಒಂದು 2 ಸೀಟಿ ರೀ 2 ಇಲ್ಲ ಅಥವಾ 1 ಸೀಟಿ ಹೊಡಿಸಿ ಆಫ್ ಮಾಡಿ ಬಿಡೋದ್ರಿ ಆ ಸೀಟಿ ಎತ್ತೋದಿಲ್ಲ ಹವಾ ಅಷ್ಟೇ ಇದು ಆಗಿಬಿಡ್ತೈತೆ ರೀ ಅನ್ನ ಇವಾಗ ರೆಡಿ ಆಗತ್ತದ ರೀ ಇವಾಗ 1 ಸೀಟಿ ಹೊಡಿತು ಇನ್ನೊಂದು ಸೀಟಿ ಹೊಡಿಬೇಕು ಇವಾಗ ನೋಡ್ರಿ ಸೀಟಿ ಆಗನ ಎಲ್ಲ ಹವಾ ಹೋಗಿತ್ತು ರೀ ಹವಾ ಎತ್ತಿಕೆರೆ ಇವಾಗ ಬಿರಿಯಾನಿ ಓಪನ್ ಮಾಡತ್ತೀವಿ ಹೆಂಗಾಗ್ಯದ ನಮ್ಮ ಸ್ಪೆಷಲ್ 2 ನಿಮಿಷದ ಬಿರಿಯಾನಿ ಅಂತೇಳಿ ನೋಡೋಣ ರೀ ನಾವು ನೋಡ್ರಿ ಎಷ್ಟು ಭಾರಿ ಬಂದದ ಬಿರಿಯಾನಿ ಅಂತರೂ ಎಷ್ಟು ಉದೂರು ನೋಡ್ರಿ ಹೆಂಗೆ ಕಾಣಕತ್ತಾವ ಅಕ್ಕಿ ಅಂತೇಳಿ ಯಾಕಂದ್ರೆ ನಾವು ಇದು ಮಾಡಿದೇವೆ ಅಂದ್ರೆ ಹಿಂಗೆ ಇದು ಕಾಣ್ತೀವಲ್ಲ ರೀ ಅದಕ್ಕೆ ಇವಾಗ ನೋಡ್ರಿ ಎಷ್ಟು ಉದೂರು ಕಾಣಕತ್ತದ ಅಂತೇಳಿ ನೋಡಿರಿ ನೀರು ಅಷ್ಟಕ್ಕಷ್ಟೇ ಹಾಕಿವಿ ಉದುರಾಗಿತ್ತು ನೋಡ್ರಿ ಎಷ್ಟು ಭಾರಿ ಟೇಸ್ಟ್ ಬರುತ್ತೆ ಅಂತೇಳಿ ಸೂಪರಾಗಿ ಬಂದಿತ್ತು ರೀ ಉದುರಾಗಿತ್ತು ನೋಡ್ರಿ ಎಷ್ಟು ಭಾರಿ ಆಗ್ಯದ ಅಂತೇಳಿ ಹೂರು ಅಳ್ಳದಂಗೆ ಅಳ್ಳ್ಯದ ನೋಡ್ರಿ ಅನ್ನ ಅಂತರ ಅಷ್ಟು ಚಂದ ಅಳ್ಳ್ಯದ ಆಮೇಲೆ 1 ಸೀಟಿ ಹೊಡ್ಸೀನಿ ರೀ ನಾನು 2 ಏನು ಹೊಡ್ಸಿಲ್ಲ 1 ಹೊಡ್ಸಿಕೆರೆ ಒಂದು ಬಂದ್ ಮಾಡಿಬಿಟ್ಟೀನಿ ರೀ ಅದು ಸೀಟಿಯಾಗೇನು ಹವಾ ಹಿಡಿದಿರ್ತದಲ್ಲ ರೀ ಅದೇ ಹೌದಾಗೆ ಎಷ್ಟು ಚಂದ ಅನ್ನ ಆಗೈತೆ ನೋಡ್ರಿ ಮೊದಲೇ ಅಕ್ಕಿ ನೆನೆ ಇಟ್ಟು ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್ ಯಾವಾಗೂ ನನಗೆ ಕೇಳೋದಂದ್ರೆ ನನಗಂತೂ ಅನ್ನ ಭಾರಿ ಆಗೈತೆ ನೋಡ್ರಿ ಅಕ್ಕಿ ನೆನೆ ಇಟ್ಟು ಮಾಡಿದ್ರೆ ಯಾವಾಗೂ ಅಕ್ಕಿ ನೆನೆ ಇಟ್ಟೆ ಮಾಡ್ತೀನಿ ರೀ ಒಂದು ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಇಟ್ಟೇವಂದ್ರೆ ಅನ್ನ ಮೆತ್ತಗೈತೆ ರೀ ನೀರು ನೋಡ್ಕೊಂಡು ಇಟ್ಕೊಂಡೇವಂದ್ರೆ ಅನ್ನ ಮೆತ್ತಗೇನು ಆಗಂಗಿಲ್ಲ ರೀ
ಇವಾಗ ನೋಡ್ರಿ ಎಷ್ಟು ಭಾರಿ ಆಗ್ಯದ ಅನ್ನ ಅಂತೇಳಿ. ಇವಾಗ ನಮ್ಮ ರಾಧಿಕಾ ರಚ್ಚುಗ ಹಾಕೊಡಕತ್ತೀನಿ ರೀ ನಾನು. ಅವರು ಎಲ್ಲರೂ ಇಲ್ಲೇ ಕೂತಾರ ನೋಡ್ರಿ ರಚ್ಚು, ರಾಧಿಕಾ, ಆಮೇಲೆ ರಾಯಣ್ಣ ಹಾಯ್ ಮಾಡತ್ತಾರೆ ಎಲ್ಲರಿಗೂ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್. ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀವಿ ರೀ.